ಸಾಕಷ್ಟು ಚುನಾವಣೆಗಳನ್ನು ನೋಡಿದಿರಿ. ಕಳೆದ ಬಾರಿ 2014ರಲ್ಲಿ 282, 303. ಈ ಬಾರಿ BJP ಮೈತ್ರಿಕೂಟ ಅಥವಾ NDA ಮೈತ್ರಿಕೂಟ ಎಷ್ಟು ಮತ್ತು ಯಾಕೆ, ಇಂಡಿ ಮೈತ್ರಿಕೂಟ ಎಷ್ಟು ಮತ್ತು ಯಾಕೆ? ನಿಮ್ಮ ಸರ್ವೆ ರಿಪೋರ್ಟನ್ನು ನೀವು ಈಗಾಗಲೇ ಇದು ಮಾಡಲಿಕ್ಕಿಲ್ಲ, ಬಟ್ ನನ್ನ ಒಪಿನಿಯನ್ ಕೊಡ್ಬೋದಲ್ಲ, ಅದಕ್ಕೆ ಯಾಕಂದರೆ ಅದಕ್ಕೆ ಏನು ಬ್ಯಾನ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಬೆಳಗ್ಗೆ ಫೇಸ್ಬುಕ್ನಲ್ಲಿ ಹಾಕಿದೆ, ಭಾಳ ಯೋಚನೆ ಮಾಡಿ ಭಾಳ ಕ್ಯಾಲ್ಕುಲೇಷನ್ಸ್ ಮಾಡಿ ನಾನು ನೋಡಿರ್ತಕ್ಕಂಥ ಎಲೆಕ್ಷನ್ಸ್ನೆಲ್ಲ ಒಂದು ರೀತಿ ಇದು ಮಾಡಿ ದೆನ್ ವೆಂಟ್ ಬೈ ದಿ ಸ್ಟೇಟ್ ಬೈ ಸ್ಟೇಟ್, ಎಲ್ಲೆಲ್ಲಿ ಕಾಂಗ್ರೆಸ್ ಬಲವಾಗಿದೆ, ಎಲ್ಲೆಲ್ಲಿ BJP ಬಲವಾಗಿದೆ ಅನ್ನೋ ಒಂದು ಅನಾಲಿಸಿಸ್, ನಂದೇ ಒಂದು ಅನಾಲಿಸಿಸ್ ಮಾಡಿದೆ. ಈ ಸರ್ತಿ ನೋಡಿ, ಸುಮಾರು 2019ನಲ್ಲಿ 224 ಸೀಟಲ್ಲಿ ಮೋರ್ ದೆನ್ 50% ವೋಟ್ಸು BJPಗೆ ಬಂದಿತ್ತು. ಆಮೇಲೆ ಕಾಂಗ್ರೆಸ್ ವಿರುದ್ಧ 175 ಸೀಟ್ಗಳಲ್ಲಿ BJP ಗೆದ್ದಿತ್ತು. ಸೊ ಇಟ್ ವಾಸ್ ಎ ಫರ್ಮಿಡಬಲ್ ಜಾಬ್ ಫಾರ್ ಕಾಂಗ್ರೆಸ್ ಟು ಕಮ್ ಬ್ಯಾಕ್ ಇನ್ ದಿಸ್ ಥಿಂಗ್. ಸೊ BJP ವಿರುದ್ಧ ಗೆಲ್ಲೋದಕ್ಕೆ ಅವರು ಭಾಳಷ್ಟು ಕಷ್ಟಪಡಬೇಕು, ಬೇಸ್ ಭಾಳ ಕಮ್ಮಿ ಆಗಿದೆ. ಮತ್ತು 28ರಲ್ಲಿ ಸುಮಾರು 20 ಸ್ಟೇಟ್ಗಳಲ್ಲಿ 0 ಅಥವಾ 1 ಸೀಟ್ ಇರ್ತಕ್ಕಂಥದ್ದು. ಆ್ಯಂಡ್ ಕಾಂಗ್ರೆಸ್ ಕಳೆದ ಬಾರಿ ಕೇವಲ 52 ಸೀಟ್ ತೊಗೊಂಡು, 2014ರಲ್ಲಿ 44, ಕಳೆದ ಬಾರಿ 52. ಆ 52ರಲ್ಲಿ ಕೂಡ 15 ಸೀಟು ಕೇರಳ, 8 ಸೀಟು ತಮಿಳುನಾಡು. ಸೊ ಹೀಗೆ ಆಮೇಲೆ ಸುಮಾರು 8-10 ಸೀಟ್ಗಳಲ್ಲಿ ಝೀರೋ. ಆ ಝೀರೋಯಿಂದ ಮೇಲೆ ಬರೋದಿದೆಯಲ್ಲ, ಅದು ದೊಡ್ಡ ಕಷ್ಟದ ಕೆಲಸ. ಕಳೆದ ಬಾರಿ 131 ಸೌತ್ ದಕ್ಷಿಣ ಭಾರತದ ಒಟ್ಟು ಅಂದರೆ ಕೇರಳ, ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿ, ತೆಲಂಗಾಣ ಇಲ್ಲೆಲ್ಲ ಸೇರಿ 131. ಅದರಲ್ಲಿ ಕಾಂಗ್ರೆಸ್ ಗಳಿಸಿದ್ದು 28. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 28 ಅಲ್ಲ, BJP 29. BJP 29 ಎಲ್ಲಿ? ಕರ್ನಾಟಕದಲ್ಲಿ 25, 4 ತೆಲಂಗಾಣ, ಉಳಿದದ್ದು ಎಲ್ಲೂ ಇಲ್ಲ. ಈ ಬಾರಿ ಅವರ ಒಂದು ಆಕಾಂಕ್ಷೆ ಇದ್ದದ್ದು, ಒಂದು ವೇಳೆ ನಾವು 400 ಅಥವಾ 370 ರೀಚ್ ಆಗಬೇಕು ಅಂತಂದ್ರೆ 131ಅಲ್ಲಿ 50 to 60 ಬರಬೇಕು ಅಂತೇಳಿ. ಹಾಗಾಗಿ ಪದೇ ಪದೇ ದಕ್ಷಿಣಾಯನವನ್ನು ಮಾಡ್ತಾರೆ. BJPಗೆ ಸ್ವಲ್ಪ ಭಯ ಇದ್ದಿದ್ದು ಕೆಲವು ಸ್ಟೇಟ್ಗಳಲ್ಲಿ ಕಮ್ಮಿ ಆಗ್ಬೋದು ಈ ಸರ್ತಿ ಅಂತ. ಕರ್ನಾಟಕ ಒಂದು, ರಾಜಸ್ಥಾನ್ ಇನ್ನೊಂದು, ಆಮೇಲೆ ಮಧ್ಯಪ್ರದೇಶದಲ್ಲಿ ಕಮ್ಮಿ ಆಗ್ಬೋದು ಅಂತ ಹೇಳಿ. ಮಹಾರಾಷ್ಟ್ರದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ, ಯಾಕಂದ್ರೆ 4 ರೀತಿ ಸ್ಪ್ಲಿಟ್ ಆಗಿದೆ. ಸೊ ಆಮೇಲೆ ಬಿಹಾರ್ನಲ್ಲಿ ಮಹಾರಾಷ್ಟ್ರನೇ ಅನ್ಸುತ್ತೆ, ಯಾಕಂತಂದ್ರೆ ಕಳೆದ ಯಾವ ಚುನಾವಣೆಯ ಹೋಲಿಕೆಯನ್ನು ನಾವು ಕಂಪೇರ್ ಮಾಡ್ಲಿಕ್ಕೆ ಆಗದೇ ಇಲ್ಲ. ನನ್ನ ಹತ್ರ ಮಾಹಿತಿ ಇದೆ, ನೀವು ಹೇಳಿದ ಪ್ರಕಾರಕ್ಕಾಗಿ ನನ್ನ ಹತ್ರ ಒಂದು ಮಾಹಿತಿ ಇದೆ. ಅಂದ್ರೆ ಬಿಹಾರದಲ್ಲಿ ಕಳೆದ ಬಾರಿ 39 ಕ್ಷೇತ್ರಗಳನ್ನ ಗೆದ್ದು, ಒಂದು ವೇಳೆ ಈ ಬಾರಿ ಬಿಹಾರದಲ್ಲಿ 20 ಬಂದ್ರು NDA ಮೈತ್ರಿಕೂಟ ಅಧಿಕಾರಕ್ಕೆ ಬರೋದನ್ನು ತಡೆಯೋಕ್ಕಾಗೋದಿಲ್ಲ. ನಂಬರ್ 1 ಸ್ಟೇಟ್. ಎರಡನೇ ಸ್ಟೇಟ್ ಮಹಾರಾಷ್ಟ್ರ. ಕಳೆದ ಬಾರಿ 41 ಗೆದ್ದುಕೊಂಡಿದ್ರು ಅವರು. ಈ ಬಾರಿ ಅರ್ಧಕ್ಕರ್ಧ 24 ಬಂದ್ರು ಅಧಿಕಾರಕ್ಕೆ ಬರೋದನ್ನು ತಡೆಯೋಕ್ಕಾಗೋದಿಲ್ಲ. ಒನ್ಸ್ ಅಗೈನ್ ಕರ್ನಾಟಕ ಕಳೆದ ಬಾರಿ 25 ಬಂದಿತ್ತು, ಈ ಬಾರಿ 14 ಬಂತು ಅಂತಲೇ ಇಟ್ಕೊಳ್ಳೋಣ. ಆದರೂ ಕೂಡ ಅದನ್ನು ತಡೆಯೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಭಾಳ ಅದ್ಭುತವಾಗಿ 328 ಸೀಟ್ಗಳಿಗೆ ತೊಂದರೆ ಇಲ್ಲ ಅನ್ನೋ ಲೆಕ್ಕಾಚಾರ. ಆಮೇಲೆ ಕೊಡ್ತೀನಿ, ಪ್ಲೀಸ್ ಕಂಟಿನ್ಯೂ. ಇಟ್ನಾಳ್ ಸರ್, ಇವಾಗ ಬೇಸಿಕ್ ಪ್ರಶ್ನೆ ಪ್ರಾರಂಭ ಆಗಿದೆ. ಶ್ರೀಲಕ್ಷ್ಮಿ ಅವಾಗಲೇ ಹೇಳ್ತಾ ಇದ್ದಂಗೆ 400 ಪಾರ್ ಆಗುತ್ತಾ ಅಂತೇಳಿ. ಆಗಬೇಕು ಅಂತಂದ್ರೆ 2 ಕ್ಯಾಚ್ಮೆಂಟ್ ಏರಿಯಾಗಳಿರೋದು. ನಮಗೆ ಗೊತ್ತಿರೋ ಹಾಗೆ ಹಿಂದಿ ಬೆಲ್ಟು ಸ್ಟ್ರಾಂಗ್ ಹೋಲ್ಡ್ ಕಳೆದ ಬಾರಿ ಚುನಾವಣೆ ಇತ್ತು, ಈ ಬಾರಿ ಸ್ವಲ್ಪ ಕಮ್ಮಿ ಆಗ್ಬೋದು ಅನ್ನೋ ಲೆಕ್ಕಾಚಾರ ಇದ್ರೂ ಕೂಡ ವೆಸ್ಟ್ ಅಂಡ್ ನಾರ್ತ್ BJPಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ. ಅವ್ರು ಎಕ್ಸ್ಪೆರಿಮೆಂಟ್ ಅಂತ ಮಾಡಬೇಕಾಗಿತ್ತು, ಕಾಂಗ್ರೆಸ್ನ ವೋಟ್ನ ಅವರು ಸೆಳಿಬೇಕಾಗಿದ್ದು ಡೌನ್ ಸೌತ್ ಅಂಡ್ ದ ಈಸ್ಟರ್ನ್ ರೀಜನ್ ಆಲ್ಸೋ, ನಮ್ಮ ವೆಸ್ಟ್ ಬೆಂಗಾಲ್ ಅನ್ನು ಒಳಗೊಂಡಂತೆ. ಈ 400 ಪಾರ್ ಆಗಬೇಕು ಅಂದ್ರೆ ಈ 2 ಕ್ಯಾಚ್ಮೆಂಟ್ ಝೋನ್, ಎಸ್ಪೆಷಲಿ ಸೌತ್ ಹಾಗೆ ಈಸ್ಟ್, ಹೆಂಗ್ ಗಮನಿಸ್ತೀರಿ ತಾವು ಇದನ್ನ? 400 ಪಾರ್ ಅನ್ನೋದು ಬಹುಶಃ ನಾನು ಅಂದ್ಕೊಂಡಂಗೆ ಕೇವಲ ಘೋಷಣೆಯಾಗಿ ಮಾತ್ರ ಉಳಿತದೆ. ಅದನ್ನ ಪ್ರಧಾನಮಂತ್ರಿಗಳು ಸಂಸತ್ ಸಭೆಯಲ್ಲೇ ಹೇಳಿದರು, ಅದನ್ನು ಅಬ್ ಕಿ ಬಾರ್ 400 ಪಾರ್ ಅಂತ. ಅದಕ್ಕೆ ತಕ್ಕಂತೆ ಒಂದು ಚುನಾವಣಾ ಸ್ಟ್ರಾಟಜಿ ಇರಲಿಲ್ಲ, ಒಂದು ಚುನಾವಣೆ ಒಂದು ಥೀಮ್ ಬೇಕಲ್ಲ. 2014ಕ್ಕೆ ಥೀಮ್ ಏನಿತ್ತು,
ಭ್ರಷ್ಟಾಚಾರ ಹೆಚ್ಚಾಗಿದೆ, ನಾವು ಸ್ವಚ್ಛ ಆಡಳಿತ ಕೊಡ್ತೇವೆ, ಭ್ರಷ್ಟಾಚಾರ ಅಸಹನೀಯವಾಗಿದೆ ಅಂತ ಒಂದು ಚಳವಳಿ, ಅಣ್ಣಾ ಹಜಾರೆ ಚಳವಳಿಯಿಂದ ಆ ಮೂಲಕ ಒಂದು ವೇವ್ ಕ್ರಿಯೇಟ್ ಆಗಿತ್ತು. ಸಾಮಾನ್ಯವಾಗಿ ಮತ್ತೆ ಮರುಚುನಾವಣೆಗೆ ಹೋದಾಗ ಒಂದು ಸರ್ಕಾರ ತಾನು ಮಾಡಿದ ಕೆಲಸಗಳ ರಿಪೋರ್ಟ್ ಕಾರ್ಡನ್ನು ಮುಂದಿಟ್ಕೊಂಡು ನಾನು ಇಷ್ಟೆಲ್ಲ ಮಾಡಿದ್ದೇನೆ, ಇನ್ನೊಂದು ಅವಕಾಶ ಕೊಟ್ಟರೆ ಇನ್ನೂ ಹೆಚ್ಚಿನ ಸಾಧನೆ ಮಾಡ್ತೇನೆ ಅಂತ ಹೋಗ್ತದೆ. ಅದ್ರ ಬದಲಾಗಿ ಏನಾಯಿತು, 2019ರಲ್ಲಿ 2014ರಿಂದ 19 ಸ್ಕೋರ್ ಕಾರ್ಡ್ ಇರಲಿಲ್ಲ. ಓನ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಪುಲ್ವಾಮಾ ಆ್ಯಂಡ್ ನ್ಯಾಷನಲ್ ಸೆಕ್ಯೂರಿಟಿ ಟೆರರಿಸಮ್, ಆ್ಯಂಟಿ ಟೆರರಿಸಮ್, ಆ್ಯಂಟಿ ನ್ಯಾಷನಲ್ ಇದೆಲ್ಲ ಶುರುವಾಯಿತು. ಈಗ 2024ಗೆ ಕೂಡ ಏನಾಗಿದೆ, ಸಮಸ್ಯೆ 400 ಪಾರ್ ಆಗದೆ ಇರೋದಕ್ಕೆ ಮುಖ್ಯ ಕಾರಣ ಏನಾಗುತ್ತೆ ಅಂದರೆ, ವಾಟ್ ಈಸ್ ದ ಥೀಮ್ ಆಫ್ ದಿಸ್ ಎಲೆಕ್ಷನ್, ಆನ್ ವಾಟ್ ಗ್ರೌಂಡ್ಸ್, ಯಾವ ಒಂದು ವಿಚಾರವನ್ನು ಇಟ್ಕೊಂಡು ಚುನಾವಣೆಗೆ ಹೋಗ್ತಾ ಇದ್ದೀರಿ. ಮತ್ತು ಅಬ್ಕಿ ಬಾರ್ 400 ಬಾರ್ ಅಂತ ಸಂಸತ್ತಿನಲ್ಲಿ ಹೇಳಿದಾಗ ಪ್ರಧಾನಮಂತ್ರಿಗಳು ಈ ಎಲೆಕ್ಟ್ರಲ್ ಬಾಂಡ್ ವಿಚಾರಗಳು ಪಬ್ಲಿಕ್ ಡೊಮೈನಲ್ಲಿ ಬಂದಿರಲಿಲ್ಲ. ಆಮೇಲೆ ಎಷ್ಟೇ ಇವರು ಬ್ರ್ಯಾಂಡಿಂಗ್ ಆಗಲಿ, ಇವರೊಂದು ಭಾವನಾತ್ಮಕ ವಿಚಾರ ಮಾತಾಡಲಿ, ಎಲ್ಲ ಒಂದು ಕಡೆ ಈ ಒಂದು ಎಲೆಕ್ಟ್ರಲ್ ಬಾಂಡ್ ವಿಚಾರ ಒಂದು ದೊಡ್ಡ ಭ್ರಷ್ಟಾಚಾರ ಏನು ನಡೆದೋಗಿದೆ, ಅದು ಜನಕ್ಕೆ ತಲುಪುತ್ತದೆ. ಇಟ್ ಸರ್ಟನ್ಲಿ ಮ್ಯಾಟರ್ಸ್. ಬರೀ ಬಿಜೆಪಿ ಒಂದೇ ಅಲ್ಲ, ಎಲ್ಲಾ ಪಕ್ಷಗಳು ಸಿಕ್ಕಿದೆ ದುಡ್ಡು. ಆದ್ರೆ ಅಲ್ಲ, ಗಿವ್ ಅಂಡ್ ಟೇಕ್ ಸಿಂಹಪಾಲ್ ಅಂದ್ರೆ ಸಿಂಹಪಾಲ್ ಸ್ಥಾನ ಇರೋದು ಯಾರು? ಸ್ಥಾನ ಇರೋದು ಯಾರು? ಸಿಂಹಪಾಲು ಸ್ಥಾನ ಇರೋದು ಕಾಂಗ್ರೆಸ್. ರಾಮಕೃಷ್ಣ ಅವರೇ, ಕಾಂಗ್ರೆಸ್ 52 ಸೀಟ್ ಇದ್ದು 1600 ಕೋಟಿ ಬಂತು. ಒಂದ್ ನಿಮಿಷ ಅದಕ್ಕೂ ಭ್ರಷ್ಟಾಚಾರ ಇತ್ತು ಅಂತ. ಒಂದ್ ನಿಮಿಷ. ಈಗ ಅತ್ಯಂತ ಸ್ವಚ್ಛ ಆಡಳಿತ ಕೊಡ್ತೇನೆ ಅಂತ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದವರು ಯಾರು? ಅಲ್ಲಲ್ಲ, ನೀವು ಎಲ್ಲರೂ ಬಾಂಡ್ಸ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ ನಾನು. ಕಾಂಗ್ರೆಸ್ಗೆ 1600 ಕೋಟಿ, ಕೇವಲ 52 ಸೀಟ್ ಬಂದವರಿಗೆ 1600 ಕೋಟಿ ಯಾರು ಕೊಟ್ರು, ಹೆಂಗ್ ಕೊಟ್ರು ನೋಡಿದ್ದೀರಾ? ಅದು ಲಿಸ್ಟ್ ನೋಡಿದ್ರೆ ನೀವು? ಎಸ್, ಅದು ನೋಡಿದ್ದೇನೆ. ಬಿಜೆಪಿ 6,000 crores. ಅಲ್ಲಿಗೆ ಒಂದು ಪ್ರಶ್ನೆ ಅಂದ್ರೆ ಎಲೆಕ್ಟೋರಲ್ ಬಾಂಡ್ ರೀತಿಯ ರಾಮಕೃಷ್ಣ ಸರ್, ಇಟ್ನಾಳ್ ಸರ್, ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕಿಲ್ಲ. ಎಲೆಕ್ಟೋರಲ್ ಬಾಂಡ್ ನಂತಹ ಗಂಭೀರ ವಿಚಾರವನ್ನ ಕೂಡ ಡೈವರ್ಟ್ ಮಾಡುವಲ್ಲಿ ಸಫಲರಾದ್ರ. ಎಕ್ಸಾಕ್ಟ್ಲಿ. ಜಸ್ಟ್ ಆಡ್ ಆನ್ ಟು ಸ್ಮಿತಾಸ್ ಕ್ವೆಶ್ಚನ್, ನಂಗೆ ಅನ್ಸುತ್ತೆ ಬಸವರಾಜ್ ಇಟ್ನಾಳ್ ಸರ್ ನೀವು ಹೇಳ್ದಂಗೆ ಎಲೆಕ್ಟರಲ್ ಬಾಂಡ್ ವಿಚಾರ ಎಲೆಕ್ಷನ್ ನರೇಟಿವ್ ನ ಚೇಂಜ್ ಮಾಡುವಷ್ಟು ಏನು ಪ್ರಭಾವಶಾಲಿ ಆಗಿರ್ಲಿಲ್ಲ ಅಂತ ಮೀಡಿಯಾಗಳಲ್ಲಿ ಬಂತು, ಪ್ರಶ್ನೆ ಬಂತು. ಹೌದು, ಬಟ್ ಎಲ್ಲೋ ಒಂದ್ ಕಡೆ ಅದು ಎಲೆಕ್ಷನ್ಗೆ ಏನು ಮ್ಯಾಟರ್ ಆಗಿಲ್ಲ ಅನ್ನೋಂತ ಒಂದು ಫೀಲ್ ಇತ್ತು. ಇಬ್ಬರಿಗೂ ಪ್ರಶ್ನೆ ಇದು, ರಾಮಕೃಷ್ಣ ಉಪಾಧ್ಯಾಯ ಮತ್ತು ಎಲೆಕ್ಟ್ರಲ್ ಬಾಂಡ್ ವಿಚಾರವನ್ನ ನಾನು ದೊಡ್ಡ ಸಮಸ್ಯೆ ಏನಂದ್ರೆ, ಕಾಂಗ್ರೆಸ್ ಸರಿಯಾಗಿ ಉಪಯೋಗಿಸಲಿಲ್ಲ ಚುನಾವಣಾ ಪ್ರಚಾರದಲ್ಲಿ, ಚುನಾವಣಾ ತಂತ್ರ ಅವರೇ ಉಪಯೋಗಿಸ್ಕೊಳ್ಳಿಲ್ಲ. ಆದ್ರೆ ನಾನು ಹೇಳ್ತಾ ಇರೋದು, ಜನರಿಗೆ ಅದು ತಲುಪುತ್ತೆ. ನಾವು ಏನು ಹೇಳ್ಬೋದು, ಅದ್ರ ಜೊತೆಲಿ ಒಂದೇ ನಿಮಿಷ, ಅದ್ರ ಜೊತೆಲಿ ಏನಾಯ್ತು, ಚುನಾವಣೆ ಬರ್ತಾ ಬರ್ತಾ ಪ್ರಧಾನಮಂತ್ರಿಗಳ ಒಂದು ಮಾತುಗಾರಿಕೆ ಇದೆಯಲ್ಲ, ಭಾಷಣ ಬಹಳ ಹತಾಶೆಯನ್ನ ತೋರಿಸುತ್ತರ ಆಯ್ತು. ಒಂದು ಸಮುದಾಯವನ್ನು ನುಸುಳುಕೋರ ಅಂತ ಹೇಳೋದು, ಒಂದು ಸಮುದಾಯವನ್ನ ಹೆಚ್ಚು ಮಕ್ಕಳನ್ನ ಬೇರೋರು ಅಂತ ಹೇಳೋದು, ನಿಮ್ಮ ಆಸ್ತಿನ ಕಿತ್ಕೊಂಡು ಅವರೇ ಕೊಡ್ತಾರೆ ಅಂತ ಹೇಳೋದು. ಈಗ ಒಂದು ಚುನಾವಣೆ ತಗೊಳ್ಳೋಣ. ಆಮೇಲೆ ಎಲೆಕ್ಟ್ರೋಲ್ ಬಾಂಡ್ಸ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ, ಕಾಂಗ್ರೆಸ್ ಪಕ್ಷ ಯಾಕೆ ಅದನ್ನು ದೊಡ್ಡದಾಗಿ ಮಾಡೋಕ್ಕಾಗಿಲ್ಲ ಅಂದರೆ, ಅವ್ರಿಗೂ ಗೊತ್ತಾಯಿತು ನಮ್ಮದು ಹುಳುಕುಗಳಿದೆ ಇದರಲ್ಲಿ ಅಂತೇಳಿ. ಆಮೇಲೆ ತೃಣಮೂಲ್ ಕಾಂಗ್ರೆಸ್ ಅವರಿಗೂ ಬಂದಿದೆ 906 ಕೋಟಿ, ನಂಬರ್ 2. ಆಮೇಲೆ ಡಿ ಎಂ ಕೆಗೆ ಮ್ಯಾಕ್ಸಿಮಮ್ ಬರೆದಿರ್ತಕ್ಕಂಥದ್ದು ಒಬ್ಬ ಇವನು ಯಾರು ಎಂತಂದ್ರೆ ಗೇಮಿಂಗ್ ಕಂಪನಿಯಿಂದ, ಫ್ಯೂಚರ್ ಗೇಮಿಂಗ್. ಸೊ ಎಲ್ಲ ಪಕ್ಷಗಳಲ್ಲೂ ಹುಳುಕಿತ್ತು. ಅದರಿಂದಾಗಿ ಅದೊಂದು ದೊಡ್ಡ ವಿಚಾರ ಆಗಲಿಲ್ಲ ನನಗನ್ಸುತ್ತೆ. ಇಲ್ಲದೇ ಇದ್ರೆ ಎಲೆಕ್ಟ್ರಲ್ ಬಾಂಡ್ಸ್ ದೊಡ್ಡ ಒಂದು ವಿಚಾರ ಆಗ್ಬೋದಾಯ್ತು. ಬೇರೆ ಪಕ್ಷ ಎಲ್ಲ ಪಕ್ಷಗಳು ಯಾಕೆ ಕೈ ಬಿಟ್ಟು ಅಂದ್ರೆ ಅವ್ರಿಗೆ ಗೊತ್ತಾಯ್ತು.